ಕಾಡಾನೆ ಕಾಟದ ಮಧ್ಯೆ ಹಾಸನದ ಗ್ರಾಮಸ್ಥರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಕಲ್ಲು ಗಣಿಗಾರಿಕೆಗೆ ಅನುಮತಿ ಸಿಕ್ಕಿದೆ ಎನ್ನುವ ಮಾಹಿತಿ ಗ್ರಾಮಸ್ಥರ ನೆಮ್ಮದಿಯನ್ನು ಹಾಳುಗೆಡವಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಎನ್ನುವ ಸುದ್ದಿ ಅಲ್ಲಿನ ಗ್ರಾಮಸ್ಥರ ನಿದ್ದೆಗೆಡಿಸಿದೆ, ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹೇಳಿ ಕೇಳಿ ವನ್ಯಜೀವಿಗಳಿರುವಂಥ ತಾಣದಲ್ಲಿ ಕಲ್ಲು ಗಣಿಗಾರಿಕೆ ಬೇಕಾ? ಹಾಸನ ಜಿಲ್ಲೆ ಆಲೂರು ತಾಲೂಕು ಹೊಸಮಠ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆಗೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಕಲ್ಲು ಗಣಿಗಾರಿಕೆ ಮಾಡಬಾರದು ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಗಣಿಗಾರಿಕೆ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಹೇಳಿ ಕೇಳಿ ಹಾಸನ ಜಿಲ್ಲೆ ಆಲೂರು, ಬೇಲೂರು, ಸಕಲೇಶಪುರ ವೈವಿಧ್ಯಮಯ ಪರಿಸರವನ್ನು ಹೊಂದಿರುವಂಥ ಜಾಗ. ಅದು ಅನೇಕ ಕಾಡು ಪ್ರಾಣಿ ಸಂಕುಲ ಇರುವಂಥ ಜಾಗ. ಇನ್ನು ವೈವಿಧ್ಯಮಯ ಹಸಿರು ಇರುವಂಥ ಜಾಗ ಅದು. ಆದರೆ ಇಂಥ ಜಾಗದಲ್ಲಿ ಬೇಕಾ ಅಂಥೇಳಿ ಗ್ರಾಮಸ್ಥರು ಸುತ್ತಾರಾಮ್ ಬೇಡ ಅಂತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಅಥವಾ ಅಲ್ಲಿನ ಗ್ರಾಮಸ್ಥರ ಜೊತೆ ಮಾತನಾಡಿ ಅವರ ಅನಿಸಿಕೆಗಳನ್ನು ಸಂಗ್ರಹಿಸಿದ್ದಾರೆ ನಮ್ಮ ಪ್ರಕಾಶ್. ನೋಡೋಣ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹೊಸಮಠ ಗ್ರಾಮದಲ್ಲಿ ಈಗಾಗಲೇ ಕಲ್ಲು ಗಣಿಗಾರಿಕೆ ನಡೆಸಲು ಅಧಿಕಾರಿಗಳು ಸಿದ್ಧರಾಗಿದ್ದಾರೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಗಣಿಗಾರಿಕೆ ನಡೆಸುವಂತಹ ಜಾಗದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಹೊಸಮಠ ಗ್ರಾಮದವರು ಈಗಾಗಲೇ ಈ ಗಣಿಗಾರಿಕೆ ಮಾಡುವುದಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ಮನೆಗಳು ಬಿರುಕು ಬಿಟ್ಟಿದೆ. ಜೊತೆಗೆ ಇವರು ಮಾಡುವಂತಹ ಅಂದ್ರೆ ಏನು ಬ್ಲಾಸ್ಟ್ ಮಾಡ್ತಾರೆ, ಇಲ್ಲಿ ಆನೆಗಳು ಸಾಕಷ್ಟು ಓಡಾಡ್ತಾ ಇದ್ದಾವೆ, ಕಾಡು ಪ್ರಾಣಿಗಳಿದ್ದಾವೆ, ನವಿಲುಗಳಿದ್ದಾವೆ. ಹಾಗಾಗಿ ಅವಕ್ಕೂ ಹಾನಿಯಾಗದೆ ಜೊತೆಗೆ ನಮ್ಮ ಮನೆಗಳಿಗೂ ಕೂಡ ಹಾನಿಯಾಗುತ್ತೆ ಅನ್ನುವ ಆರೋಪವನ್ನು ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಇಲ್ಲಿ ಈಗ ನೋಡ್ತಾ ಇರ್ಬೋದು, ಹೊಸಮಠ ಗ್ರಾಮದ ಮಹಿಳೆಯರು ಆದಿಯಾಗಿ ಈ ಗಣಿಗಾರಿಕೆ ನಡೆಸಲಿಕ್ಕೆ ಏನು ರೆಡಿ ಮಾಡ್ಕೊಂಡಿದ್ದಾರೆ ಆ ಸ್ಥಳದಲ್ಲಿ ಈಗಾಗಲೇ ಒಂದ್ ರೀತಿ ಮೌನ ಪ್ರತಿಭಟನೆ ಅಂತಾನೆ ಹೇಳ್ಬೋದು ಇದನ್ನ. ಹಾಗಾಗಿ ಈಗ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಮಹಿಳೆಯರನ್ನ ಮಾತನಾಡಿಸ್ಬಿಡೋಣ. ಅಮ್ಮ, ಯಾವಾಗ ಇದನ್ನ ಗಣಿಗಾರಿಕೆ ನಡೆಸಿದ್ರು, ನೀವು ನಿಮ್ಮ ಆರೋಪಗಳೇನು, ಏನು ಮಾಡ್ಲಿಕ್ಕೆ ಹೊರಟಿದ್ರಿ? ಅಲ್ಲ ಸರ್, ನಾವು ಗ್ರಾಮಸ್ಥರು ಇಲ್ಲಿ ಗಣಿಗಾರಿಕೆ ಏನು ಮಾಡೋಕ್ಕೆ ಬಿಡಲ್ಲ. ನಾವು ಇಲ್ಲೇ ಮನೆ ಎಲ್ಲ ಮಾಡ್ತಿದ್ವಿ, ತೋಟ ಎಲ್ಲ ನಮ್ಮದು ಇಲ್ಲೇ ಪಕ್ಕದಲ್ಲಿ ಇರೋದು. ಅದರಿಂದಾಗಿ ನಾವು ಇಲ್ಲಿ ಕೊಡಲ್ಲ, ಗಣಿಗಾರಿಕೆ ಮಾಡೋಕ್ಕೆ ಅನುಮತಿ ಕೊಡಲ್ಲ. ನಾವು ತುಂಬಾ ಮನೆಗಳು ಬಿರ್ಕ್ಬಿಟ್ಟಿದೆ ಸರ್. ಮತ್ತೆ ಇವರು ಬ್ಲಾಸ್ಟ್ ಮಾಡೋದ್ರಿಂದಾಗಿ ಕಾಡು ಪ್ರಾಣಿಗಳು ಬರ್ತಿದೆ. ತೋಟ ಇಲ್ಲಿ ಸುತ್ತಮುತ್ತ ತೋಟ ಗದ್ದೆ ಎಲ್ಲ ಇದೆ. ತೋಟ ಕೆಲ್ಸಕ್ಕೆ ಹೋದಾಗ ಆನೆಗಳು ಇದ್ದಕ್ಕಿದ್ದಂಗೆ ಬರ್ತವೆ. ಇಲ್ಲಿ ಕೂಲಿ ಕಾರ್ಮಿಕರೇ ಜಾಸ್ತಿ ಇರೋದು. ಎಲ್ಲರೂ ಮನೆ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರಿಗೆ ಹಾನಿ ಆಗುತ್ತೆ. ಬೆಳಗ್ಗೆ ಹೊತ್ತು ಹೋಗಕ್ಕಾಗಲ್ಲ. ಮತ್ತೆ ಸ್ಕೂಲಿಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆಲ್ಲ ಹಿಂಸೆ ಆಗುತ್ತೆ ಸರ್. ಮತ್ತೆ ಇಲ್ಲಿ ಓಡಾಡಕ್ಕೆ ದೊಡ್ಡ ಲಾರಿಗಳು ಹೋದ್ರು ಸಿಮೆಂಟ್ ರೋಡ್ ಮಾಡ್ತಾ ಇದ್ದಾರೆ. ಈ ಸಲ ಸಿಮೆಂಟ್ ರೋಡ್ ಮಾಡ್ಬೇಕಾದ್ರೆ ರೋಡ್ ಓಡಾಡಕ್ಕೆಲ್ಲ ಕಷ್ಟ ಆಗುತ್ತಲ್ಲ, ಲಾರಿಗಳು ಓಡಾಡಿ ಹಾಳಾಗುತ್ತೆ ಅಂತ ಹೇಳ್ತಾರೆ. ಸ್ಕೂಲ್ ಬಸ್ ಬರೋದೇ ಇಲ್ಲ ಅಂತ ಅಂತಾರೆ ಸರ್. ಅದರಿಂದ ನಮಗೆ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಇಲ್ಲಿ ಗಣಿಗಾರಿಕೆ ಮಾಡೋದೇ ಬೇಡ ಸರ್. ಮೊದಲೆಲ್ಲ ಮಾಡಿದ್ರಿ, ಇಲ್ಲಿ ನಾವು ದನಕರುಗಳೆಲ್ಲ ಇಲ್ಲೇ ಮೇಯಿಸ್ತಿದ್ವಿ. ನಮಗೆ ಹೊಸಮಠ ಗ್ರಾಮದಲ್ಲಿ ಮಧ್ಯದಲ್ಲಿ ಗುಂಡಿಯಲ್ಲಿ ಮನೆಗಳಿರೋದು, 2 ಸೈಡ್ ಬಂಡೆಗಳಿದೆ. ನಾವು ಒಂದ್ ಸೈಡ್ ಆ ಕಡೆ ಎಲ್ಲ ನಿಲ್ಸಿದ್ವಿ, ಗದ್ದೆಗಳಿಗೆಲ್ಲ ನೀರು ಹೋಗುತ್ತೆ ಅಂತ ಹೇಳಿ. ಮತ್ತೆ ಸ್ಕೂಲ್ ಬಸ್ಗಳೆಲ್ಲ ಹೋಗಕ್ಕಾಗಲ್ಲ, ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ. ಲಾಸ್ಟ್ ಟೈಮ್ ಎಲ್ಲ ಮಾಡಿದಾಗ ಮನೆಗಳು ಬಿರುಕ್ಬಿಟ್ಟಿದ್ದೇವೆ ಅಂತ ಹೇಳಿದಾಗ ಕೆಲವು ಅಧಿಕಾರಿಗಳು ಬಂದು ನಮ್ಮೇಲೆ ಎಲ್ಲ ಆಗಿಲ್ಲ, ಇದು PW ಅವರೆಲ್ಲ ಕರೆಸಿ ಸಿಮೆಂಟ್ ಫಾಲ್ಟು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಆ ಕಡೆ ಬಂಡೆ ನಿಲ್ಸಿದ್ದು, ಇವಾಗ ಈ ಕಡೆ ಬಂದು ಮಾಡ್ತಿದ್ದಾರೆ. ದನ ಕರುಗಳು ಮೇಯ್ಸಕ್ಕೂ ಆಗಲ್ಲ, ಸ್ಕೂಲ್ ಬಸ್ ಎಲ್ಲ ಹೋಗಕ್ಕಾಗಲ್ಲ, ರೋಡ್ಗಳೆಲ್ಲ ಹಾಳಾಗಿದೆ. ಮತ್ತು ಇಲ್ಲಿ ಉಡಾಫೆಯಿಂದ ಯಾರೋ ಮಾಡ್ತಿದ್ದಾರೆ, ಹಾಗಾಗಿ ಗೊತ್ತಿಲ್ಲ ನಮ್ಗೆ ಯಾರು ಅಂತ. ಅದಕ್ಕಾಗಿ ನೋಡೋಣ ಅಂತ ಸಮೀಕ್ಷೆಗೆ ಬಂದಿದ್ದೀವಿ ನಾವು. ಈಗ ಈ ಗಣಿಗಾರಿಕೆಯನ್ನು ಶಾಶ್ವತಕ್ಕೆ ನಿಲ್ಲಿಸಬೇಕು ಅಂತೇಳಿ ನಾವು ಉಗ್ರ ಹೋರಾಟ, ರಕ್ಷಣಾ ವೇದಿಕೆ, ರೈತರ ಸಂಘದ ಮುಖಾಂತರ ಎಲ್ಲ ಉಗ್ರ ಹೋರಾಟ ಮಾಡಿದ್ವು. ಅವರು ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ನಿಲ್ಲಿಸಿದ್ರು. ಪುನಃ ಇನ್ನೊಂದು ಬಂಡಿಗೆ ಪಕ್ಕದಲ್ಲೇ ಬಂದು ಸ್ಟಾರ್ಟ್ ಮಾಡ್ತಾಯಿದ್ರು. ಅದಕ್ಕಾಗಿ ನಾವು ತಮ್ಮ ಹತ್ರ ಕೇಳ್ಕೊಳ್ತೇವೆ, ಈಗ ಯಾರು ಈ ಗಣಿಗಾರಿಕೆಗೆ ಲೈಸೆನ್ಸ್ ಇಲ್ದೇ ಮಾಡ್ತಾ ಇರೋದು, ಇದು ಶಾಶ್ವತವಾಗಿ ಇಲ್ಲಿ ಗಣಿಗಾರಿಕೆಗೆ ಲೈಸೆನ್ಸ್ನೇ ಕೊಡಲೇಬಾರ್ದು, ರದ್ದು ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ ಸರ್. ಇದಿಷ್ಟು ಇಲ್ಲಿನ ಹೊಸಮಠ ಗ್ರಾಮಸ್ಥರು ಕೂಡ ಹೇಳುವಂಥ ಮಾತು. ಈಗಾಗಲೇ ಇಲ್ಲಿ ಗಣಿಗಾರಿಕೆಗೆ ಲೈಸೆನ್ಸ್ ಕೊಡುವುದಕ್ಕೆ ಮೊದಲು ನಿಲ್ಲಿಸಬೇಕು. ಸುತ್ತಮುತ್ತ 30 ಮನೆಗಳಿದೆ. ಹೊಸಮಠ ಗ್ರಾಮದ 30 ಮನೆಗಳಿದೆ. ಜೊತೆಗೆ ಇಲ್ಲಿ ಆನೆಗಳು ಯಾವಾಗ ಬೇಕಾದರೂ ಓಡಾಡ್ತಾ ಇರ್ತವೆ. ಹಾಗಾಗಿ ಇಲ್ಲಿ ಕಲ್ಲು ಬ್ಲಾಸ್ಟ್ ಏನಾದರೂ ನಡೆದ್ರೆ ಮನೆಗಳಿಗೂ ಹಾನಿ ಆಗುತ್ತೆ, ಪ್ರಾಣಿಗಳಿಗೂ ಹಾನಿ ಆಗುತ್ತೆ, ಜೊತೆಗೆ ಪರಿಸರಕ್ಕೂ ಹಾನಿ ಆಗುತ್ತೆ. ಈಗ ಇದನ್ನ ಸದ್ಯಕ್ಕೆ ನಿಲ್ಲಿಸಬೇಕು ಅನ್ನೋದು ನಮ್ಮ ಹೋರಾಟವಾಗಿದೆ. ಹಾಗಾಗಿ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ನಡೆಸಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವ ಆರೋಪವನ್ನು ಜೊತೆಗೆ ಆಕ್ರೋಶದ ಮಾತುಗಳನ್ನು ಕೂಡ ಈಗಾಗಲೇ TV5 ಜೊತೆ ಹೊಸಮಠ ಗ್ರಾಮಸ್ಥರು ಹೊರ ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.